ಆರ್ಎಸ್ಎಸ್ ಮುಖಂಡರ ನಡುವೆ ನಾನಾ ನೀನಾ ಫೈಟ್ ಜೋರಾಗಿ ಅದು ದಾಳಿ ಮಾಡುವ ಹಂತವನ್ನು ಕೂಡ ತಲುಪಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಬ್ಬರನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ಎಸ್ಎಸ್ ಮುಖಂಡರ ಮಧ್ಯೆ ನಾನಾ ನೀನಾ ಫೈಟ್, ತಲ್ವಾರನ್ನ ಹಿಡಿದು ಆರ್ಎಸ್ಎಸ್ ತಾಲೂಕು ಪ್ರಮುಖರ ಮೇಲೆ ದಾಳಿ ಆಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಭೀಕರ ಘಟನೆ ನಡೆದಿರುವಂಥದ್ದು. ಹುಕ್ಕೇರಿಯ ಆರ್ಎಸ್ಎಸ್ನ ದತ್ತಾತ್ರೇಯ ಥೋರವಾತ್ ಮೇಲೆ ಹಲ್ಲೆ ಆಗಿರುವಂಥದ್ದು. ಆರ್ಎಸ್ಎಸ್ನ ಪ್ರಮುಖ ಸಮೀರ್ ಪಾಟೀಲ್ ಬೆಂಬಲಿಗರಿಂದ ಹಲ್ಲೆ ಆಗಿದೆ. ಸಮೀರ್ ಹುದ್ದೆ ದತ್ತಾತ್ರೇಯಗೆ ಸಿಕ್ಕಿದ್ದಕ್ಕೆ ಅಸಮಾಧಾನಗೊಂಡು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಆರ್ಎಸ್ಎಸ್ ಮುಖಂಡರ ಮಧ್ಯೆ ಶುರುವಾದಂತಹ ಫೈಟು, ಸಂಘರ್ಷ ದಾಳಿ ಮಾಡುವ ಹಂತವನ್ನು ತಲುಪಿರುವಂಥದ್ದು. ತಲವಾರನ್ನ ಹಿಡಿದು ಆರ್ಎಸ್ಎಸ್ನ ತಾಲೂಕು ಪ್ರಮುಖನ ಮೇಲೆ ಅಟ್ಯಾಕಿಗೆ ದಾಳಿ ಮಾಡುವುದಕ್ಕೆ ಮುಂದಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ನಡೆದಿದೆ. ಜನರಿದ್ದ ಕಡೆಗೆ ಹೋಗಿ ದತ್ತಾತ್ರೇಯ ಅನ್ನೋರು ಪ್ರಾಣವನ್ನು ಉಳಿಸ್ಕೊಂಡಿರ್ತಾರೆ. ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಮದುವೆ ಮಂಟಪದಿಂದ ಹೊರಬರ್ತಾ ಇದ್ದಂತಹ ದತ್ತಾತ್ರೇಯ ಅವರ ಮೇಲೆ ಏಕಾಏಕಿಯಾಗಿ ಅಟ್ಯಾಕ್ ಮಾಡಲಾಗುತ್ತೆ. ವೈಯಕ್ತಿಕ ಪ್ರತಿಷ್ಠೆಯೇ ಈ ಕೃತ್ಯಕ್ಕೆ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಪಾಟೀಲ್ ಸೇರಿ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಖಾಸಗಿ ಆಸ್ಪತ್ರೆಯಲ್ಲಿ ದತ್ತಾತ್ರೇಯ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕಳೆದೊಂದು ವರ್ಷದಿಂದ ದತ್ತಾತ್ರೇಯ ಮತ್ತು ಸಮೀರ್ ನಡುವೆ ಶೀತಲ ಸಮರ ನಡೀತಾ ಇತ್ತಂತೆ. ದತ್ತಾತ್ರೇಯ ಕೊಲೆಗೆ ಸಮೀರ್ ಬೆಂಬಲಿಗ ಶ್ಯಾಮ್ ಯಾದವ್ ಸ್ಕೆಚ್ ಅನ್ನು ಹಾಕಿದ್ರು ಅನ್ನುವಂತಹ ವಿಚಾರ. ಮಹಾರಾಷ್ಟ್ರದಿಂದ 4 ಕರೆಸಿಕೊಂಡು ಸಂಚು ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ದಿಲೀಪ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಏನಿದು ಗಲಾಟೆ, ಎಷ್ಟು ಜನರ ಬಂಧನ ಆಗಿದೆ, ಈ ಗಲಾಟೆಗೆ ಹಿನ್ನೆಲೆ ಮತ್ತು ಕಾರಣ ಏನು ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ವರ್ಷದಿಂದನೂ ಕೂಡ ಈ ಒಂದು ಶೀತಲ ಯುದ್ಧ ಸ್ಟಾರ್ಟ್ ಇತ್ತು ಸಮೀರ್ ಮತ್ತೆ ದತ್ತಾತ್ರೇಯ ನಡುವೆ. ಸಮೀರ್ ಪಾಟೀಲ್ ಮತ್ತೆ ದತ್ತಾತ್ರೇಯ ಮೇಲೆ ಥೋರವಾತ್ ಏನಿದ್ದಾರೆ ಇವರು ಕೂಡ ಸಂಘ ಪರಿವಾರದಿಂದ ಬಂದಂತವ್ರು. ಮತ್ತೆ ಹುಕ್ಕೇರಿ ತಾಲೂಕಿನ ಪ್ರಮುಖ ಸಮೀರ್ ಪಾಟೀಲ್ ಬೆಂಬಲಿಗರಿಂದ ಹಲ್ಲೆ ಆಗಿರೋದು ಯಾಕೆ ಅಂತಂದ್ರೆ ಆ ಹುದ್ದೆಯನ್ನು ದತ್ತಾತ್ರೇಯ ಅವರು ತಗೊಂಡ್ಕೊಂಡ್ರು ಅಂತ ಹೇಳಿ ಒಂದು ಅಸಮಾಧಾನದಿಂದ ಈ ತರ ಆಗಿರುವಂತದ್ದು. ಮತ್ತೆ ಇನ್ನೊಂದು ಕಳವಳಕಾರಿ ಸಂಗತಿ ಏನಂತಂದ್ರೆ ಮಹಾರಾಷ್ಟ್ರದಿಂದ 4 ಕರೆಸಿ ಸಮೀರ್ ಸೇರಿದ ಫಾರ್ಮ್ ಹೌಸ್ ನಲ್ಲಿ ಸಂಚು ರೂಪಿಸಿದ್ರು. ಜೊತೆಗೆ ಏನಂತಂದ್ರೆ ಸಮೀರ್ ಜೊತೆಗೆ ಏನಂತಂದ್ರೆ ದತ್ತಾತ್ರೇಯ ಮೇಲೆ ಒಂದು ಅಟ್ಯಾಕ್ ಮಾಡಿರುವಂತದ್ದು ಇಲ್ಲಿ ಮತ್ತೆ ಇನ್ನಷ್ಟು ತನಿಖೆಯನ್ನು ಕೂಡ ಬೆಳಗಾವಿ ಪೊಲೀಸರು ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.